ನಿನಗಾರು ಗುರುವಹರು ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕೆಳಗೆ ಸಿಕ್ಕಿದೆಂಜಲನು ದಿನವ ಕಡೆ ಗುರು ಶಿಷ್ಯ ಪಟ್ಟಗಳು ನಿನಗೇಕೆ ನಿನಗೆ ನೀನೇ ಗುರುವು ಮಂಕುತಿಮ್ಮ. ಪ್ರಣವ, ನೀನು ನಿನ್ನ ಜೀವನದಲ್ಲಿ ಯಾರನ್ನಾದ್ರೂ ಗುರು ಅಂತ ನಿಮ್ಮನ್ನ ಯೋಚನೆ ಮಾಡ್ಬೋದಾ? ಅಂದರೆ ಇಂಥವ್ರು ಸಿಗ್ತಾರೆ ಅಂತ ಅನ್ಸುತ್ತಾ? ತಕ್ಷಣ ಯಾರಾದ್ರೂ ಮನಸ್ಸಿಗೆ ಬರ್ತಾರ? ಬರ್ತಾರೆ. ಚಂದ್ರು, ನಿನಗೆ ಬರ್ತಾರೆ. ಆದರೆ ಎಲ್ರಿಗೂ ಹೀಗಿರಲೇಬೇಕು ಅಥವಾ ನಮ್ಮ ಜೀವನದಲ್ಲಿ ಹೀಗಿರಲೇಬೇಕು ಅಂತಿಲ್ಲ. ಉದ್ಧರೇದ ಆತ್ಮನಾತ್ಮಾನಂ ಅಂತ ಒಂದು ವಾಕ್ಯ ಇದೆ. ಅಂದರೆ ನಮ್ಮಿಂದಲೇ ನಾವು ಉದ್ಧಾರ ಆಗಬೇಕು ಅಂತ, ಯಾವಾಗಲೂ ಯಾರ ಮೇಲೋ ಡಿಪೆಂಡ್ ಆಗಿಬಿಟ್ಟೆ ಉದ್ಧಾರ ಆಗಬೇಕು ಅಂತಿಲ್ಲ. ಅದನ್ನೇ ಗುಂಡಪ್ಪನವ್ರು ಇಲ್ಲಿ ನಿನಗೆ ಯಾರಪ್ಪ ಗುರು, ನೀನೊಬ್ಬ ತಬ್ಬಲಿಗ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀನು ಯಾವಾಗಲೂ ದಾರಿಲಿ ಸಿಕ್ಕಿದ್ದೇನ್ಸಲು ತಿನ್ಕೊಂಡು ಹೋಗುವಂಥವ್ನು ನಿನಗೆ ಯಾಕೆ ಯಾರಾದರೂ ಗುರು ಬೇಕು ಅಂತ ಯೋಚನೆ ಮಾಡ್ತೀಯಾ? ಯಾಕೆಂದರೆ ಗುರುಗಳು ನಮಗೆ ಏನೇ ಬೋಧನೆ ಮಾಡಿದ್ರೂ ಕೂಡ ಆ ಬೋಧನೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿರೋರು ನಾವೇ ಅಲ್ವಾ? ಹಾಗಾಗಿ ಈ ಕಾರ್ಯರೂಪಕ್ಕೆ ತರಬೇಕಾಗಿರೋರು ನಾವೇ ಆಗಿರೋದ್ರಿಂದ ನಿನಗೆ ನೀನೇ ಗುರು ಆಗು. ನೀನು ಯಾಕೆ ಇನ್ನೊಬ್ಬ ಗುರುನ ಅರ್ಸ್ಕೊಂಡೇ ಹೋಗ್ತೀಯ ಯಾವಾಗಲೂ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಗುಂಡಪ್ಪನವ್ರ ಜೀವನದಲ್ಲೂ ಕೂಡ ಅವರು ಏನೋ ಇನ್ನೊಬ್ಬರಿಂದ ತುಂಬ ಪ್ರೇರಣೆ ಪಡ್ಕೊಂಡು ಅದರ ಆಧಾರದ ಮೇಲೆ ಜೀವನ ನಡೆಸಿದ್ರು ಅಂತಿಲ್ಲ. ಅವರು ತಮ್ಮ ಜೀವನದಲ್ಲಿ ತಮ್ಮ ಅನುಭವಗಳ ಮೇಲೆ ಸಿಕ್ಕಂಥ ಒಂದಿಷ್ಟು ಜ್ಞಾನದಿಂದ ಅವರು ಹಲವಾರು ನಮಗೆ ಇಂಥ ಮುತ್ತು ರತ್ನಗಳನ್ನು ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನೀನು ಕೂಡ ನೀನು ಒಬ್ಬ ಗುರು ಬೇಕು, ಇದು ಬೇಕು ಅಂತ ತುಂಬ ಯೋಚನೆ ಮಾಡಬಾರ್ದು ಪ್ರಣವ. ನಮಗೆ ನಾವೇ ಗುರು ಹಾಕ್ಕೊಂಡು ನಾವು ನಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಬೇಕು ಅನ್ನೋದು ಈ ಕಗ್ಗದ ಅರ್ಥ. ನಮಸ್ಕಾರಗಳು.